फ्रेंड, कैसे आप? फिर इस पहले कक्षा में आपको रिवीजन के बारे में स्टार्ट किए थे। इसमें आपको भारा कड़ी के बारे में देखे हुए थे। इसके आज के दिन उस आगे बढ़े अक्षरों को देखेंगे। आइए, वेलकम टू ऑनलाइन क्लास। ये है ಬಾರಾ ಕಡಿ ನೋಡಿ, ಕೊನೆಯ ಕ್ಲಾಸಲ್ಲಿ ನಾನು ಸಹ ನಿಮಗೆ ಹೇಳಿದ್ದೆ ಬಾರಾ ಕಡಿ ಬಗ್ಗೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಕೊನೆಯಲ್ಲಿ ನಿಮಗೆ ಇನ್ನೊಂದು ಹೇಳ್ಬಿಡಾದರೆ ಬಾರಾ ಕಡಿಯು ಸಹ ಕಂಪ್ಲೀಟ್ ಆಗುತ್ತೆ. ಯಾವ ರೀತಿ ನೀವು ಈ ಬಾರಾ ಕಡಿಯನ್ನು ಬರೀಬೇಕು, ಯಾವ ರೀತಿ ಪ್ರಾಕ್ಟೀಸನ್ನು ಮಾಡಬೇಕು ಎಂಬುದನ್ನು ಸಹ ನಾನು ಡೈಲಿ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಮಾತ್ರನೂ ಸಹ ನಿಮಗೆ ಯಾವ ರೀತಿ ಹಚ್ಚಬೇಕು ಎಂಬುದನ್ನು ಸಹ ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಮುಂದಿನ ಅಕ್ಷರವನ್ನು ನೋಡೋಣ. ನೋಡಿ, ಇವತ್ತಿನ ದಿವಸ ಯ, ರ, ಲ, ವ ಇವು 4 ಅಕ್ಷರನ ಇವತ್ತಿನ ದಿವಸ ನೋಡೋಣ. ಓಕೆ, ರೆಡಿ? ರೀಡ್ ದ ಒನ್ ಟೈಮ್. ಯ, ಯ, ಇ, ಈ, ಯು, ಯು, ಎ, ಐ, ಯೋ, ಯೌ, ಯಂ, ಯಹ. ನೆಕ್ಸ್ಟ್ ಒನ್ ರ, ರ, ರಿ, ರಿ, ರು, ರು, ರೇ, ರೈ, ರೋ, ರೌ, ರಂ, ರಾಹ. ಓಕೆ, ನೆಕ್ಸ್ಟ್ ಒನ್ ಲ, ಲ, ಲಾ, ಲಿ, ಲಿ, ಲು, ಲು, ಲೇ, ಲೈ, ಲೋ, ಲೌ, ಲಂ, ಲಾಹ. ನೆಕ್ಸ್ಟ್ ಒನ್ ವ, 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 ವಿ, ವಿ, ಯು, ಯು, ವೇ, ವೈ, ಯೋ, ಯೌ, यम, यहाँ. इस 4 अक्षरों का आज के दिन आप प्रैक्टिस करना है. ನೋಡಿ, ಈ 4 ಅಕ್ಷರ ನೀವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಕಂಡುಬರುತ್ತೆ. ಆದ ಕಾರಣ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕನ್ನಡದಲ್ಲಿ ಸಹ ಮತ್ತು ಹಿಂದಿಯಲ್ಲಿ ಯಾವ ರೀತಿ ವ್ಯತ್ಯಾಸವನ್ನು ಕಂಡುಬರುತ್ತೆ ಅನ್ನೋದು ಸಹ ನಿಮಗೆ ಹೇಳಿದ್ದೇನೆ. ಇವತ್ತಿನ ದಿವಸ ಆ ವ್ಯತ್ಯಾಸ ಯಾವ ರೀತಿ ಇರುತ್ತೆ ಎಂಬುದನ್ನು ನೋಡಿ. ಎ, ಎ, ಐ, ಯೋ, ಯೋ, ಯೌ ಅಂತ ಕನ್ನಡದಲ್ಲಿ ಓದಿದರೆ ಎ, ಐ, ಯೋ, ಯೌ ಅಂತ ಹಿಂದಿಯಲ್ಲಿ ಓದೋಕೈತಿ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸಹ ಒಂದೊಂದೇ ಆಗಿ ಓದಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ಲಕ್ಷ ಕೊಟ್ಟು ಓದಿ. ಓಕೆ, ಇವತ್ತಿನ ದಿವಸ ಅಷ್ಟು ಸಾಕು. ನಾಳೆ ದಿವಸದಲ್ಲಿ ನಾನು ಇದರ ಮುಂದಿನ ಅಕ್ಷರನ ನೋಡೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.